Hi everyone, good morning. Welcome to another new vlog. ನಾನು ರೀಸೆಂಟ್ಲಿ ಒಬ್ಬದ ಕನ್ನಡ ಬ್ಲಾಗರ್ಸ್ ಇಂದ ವಿಡಿಯೋ ನೋಡಿದೆ. ಎಷ್ಟು ಮಸ್ತ್ ಲೈಕ್ ಡೈಲಿ ವ್ಲಾಗ್ಸ್ ಮಾಡತ್ತಾರ, ಏನೂ ಸ್ಟ್ರೆಸ್ ಇಲ್ಲಾರ್ದ, ಜಸ್ಟ್ ಮಾತಾಡ್ಕೊಂಡು ಕ್ಯಾಮ್ರಾ ಜೊತೆ ಏನು ಮಾಡತ್ತಾರ ತೋರಿಸ್ಕೊಂತ. ಐ ಥಿಂಕ್ ಐ ಆಲ್ಸೋ ವಾಂಟ್ ಟು ವ್ಲಾಗ್ ಲೈಕ್ ದ್ಯಾಟ್. ಟ್ರೈ ಮಾಡೋಣ ಅಂತ ಹೆಂಗೆ ಆಗ್ತೈತಿ. ನನಗೇನು ಸ್ಟ್ರೆಸ್ಪ ಅಂತಂದ್ರೆ ಸಮ್ಟೈಮ್ಸ್ ಭಾಳ ಸತಿ ಐ ಆಮ್ ನಾಟ್ ಡ್ರೆಸ್ಸಿ ಜಸ್ಟ್ ಕ್ಯಾಶುವಲ್ಸ್ನಾಗಿರ್ತೇನೆ ಆ್ಯಂಡ್ ಐ ಡೋಂಟ್ ಫೀಲ್ ಕಾನ್ಫಿಡೆಂಟ್ ಟು ಬಿ ಆನ್ ಕ್ಯಾಮ್ರಾ ಇನ್ ಸಚ್ ಟೈಮ್ಸ್. ಸೊ ಅದ್ರ ಸಂಬಂಧ ಯಾವಾಗಲೂ ಡಿಲೇ ಮಾಡ್ತೇನೆ ವ್ಲಾಗ್ ಮಾಡೋದು ಆ್ಯಂಡ್ ಪೋಸ್ಟ್ಪೋನ್ ಆಗಿ ಮಂತ್ಸ್ ಆಗಿಬಿಡ್ತದೆ. ನೌ ದ್ಯಾಟ್ I have got my job, life feels more secured, feel like I have a lot of time in my hand. I want to get back to vlogging because YouTube has given me a lot. Like ನನ್ನ life change ಮಾಡೈತೆ YouTube and Instagram. YouTube was the starting point and Instagram ಮೇಲೆ ಬಂದಿದ್ದು ನಾನು. So YouTube has a very special place in my heart. ಇವತ್ತು ನಾ ಹೈಕಿಂಗಿಗೆ ಹೊಂಟಿದ್ದೆ. I always wanted to do some outdoor activity. And Germany, Europe, the best is hiking. You see a lot of people hiking. So places so mast idava and it is safe here. So obranu hogbodu, groups naga hogbodu, and trains bhalu cholo connected idava. We have this Deutschland ticket, which is, I think this is all over the internet, 60 euros in the. So ನೀವು ಅದು ಬೈ ಮಾಡಿದ್ರೆ ಜರ್ಮನಿನಾಗ ಎಲ್ಲಾದರೂ ಅಡ್ಡಾಡ್ಬೋದು with regional trains. It's 60 euros. ಅರೌಂಡ್ 6,000 ಜರ್ಮನಿನಾಗ ಲೈಕ್ ಕಂಟ್ರಿನಾಗ ಎಲ್ಲರೂ ಅಡ್ಡಾಡ್ಬೋದು. ಇಮ್ಯಾಜಿನ್ ನೀವು ಒಂದು ಟಿಕೆಟ್ ತೊಗೊಂಡು ಕರ್ನಾಟಕನಾಗ ಎಲ್ಲರೂ ಅಡ್ಡಾಡ್ಬೋದು ಆ್ಯಂಡ್ ಇಟ್ಸ್ ವೆರಿ ವೆಲ್ ಕನೆಕ್ಟೆಡ್ ಹಿಯರ್. ಸೊ ಅದು ತೊಗೊಂಡು ಐ ಆಮ್ ಗೋಯಿಂಗ್ ಫಾರ್ ಅ ಹೈಕ್ ನಿಯರ್ ಬರ್ಲಿನ್. ಸೊ ಒಂದು ಗ್ರೂಪ್ ಹುಡುಕಿದೆ ನಾನು, ಅವ್ರು ಟಿಕೆಟ್ ಸೆಲ್ ಮಾಡ್ತಾರೆ ಆ್ಯಂಡ್ ದೇ ಗೋ ಹೈಕಿಂಗ್ ಎವ್ರಿ ವೀಕೆಂಡ್. ಸ್ಯಾಟರ್ಡೆ ಯೂಶ್ವಲಿ ನಂಗೆ ಹೋಗೋಕೆ ಆಗಂಗಿಲ್ಲ ಬಿಕಾಸ್ ನಾ ಮಾರ್ನಿಂಗ್ 10:30 to 11:30 ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ ಕಾರ್ಡಿಯೋ ಕ್ಲಾಸಸ್ ತೊಗೋತೀನಿ. ಇಫ್ ಯು ಗೈಸ್ ಡೋಂಟ್ ನೋ, ಐ ಆಮ್ ಅ ಪರ್ಸನಲ್ ಟ್ರೈನರ್. ಸೊ ಐ ಹೆಲ್ಪ್ ವಿಮೆನ್ ಗೆಟ್ ಇನ್ ಟು ಫಿಟ್ನೆಸ್, ಬಿಲ್ಡ್ ಕಾನ್ಫಿಡೆನ್ಸ್. ಸ್ಪೆಷಲಿ ನಾನು ಅವ್ರಿಗೆ ಏನು ಹೆಲ್ಪ್ ಮಾಡ್ತೇನೆ ಅಂದ್ರೆ ಲೂಸಿಂಗ್ ಫ್ಯಾಟ್ ಆ್ಯಂಡ್ ಬಿಲ್ಡಿಂಗ್ ಮಸಲ್. ಐ ಥಿಂಕ್ every woman should get into strength training. Adirle nimd the way you feel, the way your body mind feel changes. So if you haven't tried, nim gym ge hogi obru yara personal trainer idkori or just join a group class and start strength training, guys. You'll feel different. Neevu ellaru try madabeka, like it changes a lot of stuff. So ad classes togoteni. So Saturday nange usually hiking ಹೋಗಕ್ಕೆ ಆಗಲಿಲ್ಲ. Today I found a class, not class. So hiking event, 13 kilometers ಐತಿ, flat terrain. So I want to start with flat terrain. ಭಾಳ overwhelming ಇರಬಾರ್ದು ಒಂದು ಸತಿ. ಸೊ ಅದು ಹೋಗಿ I'm going to start hiking more and more. Next Saturday ಒಂದು ಮ್ಯೂನಿಕಿಗೆ ಪ್ಲ್ಯಾನ್ ಮಾಡೇನಿ, ಅದು ನನ್ನ ಫ್ರೆಂಡ್ಸ್ ಜೊತೆ. ಅದೊಂದು ಚೂರು ಮೀಡಿಯಮ್ ಡಿಫಿಕಲ್ಟಿ ಐತಿ, ಸೊ ಇಂಟರ್ಮೀಡಿಯೇಟ್ ಲೆವೆಲ್ ಬೇಕು ಅದಕ್ಕೆ. ವೆರಿ ವೆರಿ ಎಕ್ಸೈಟೆಡ್ ದ್ಯಾಟ್ ನಾನು ಅಷ್ಟೇ ಪ್ಲ್ಯಾನ್ ಮಾಡೀನಿ. ಸೊ ಯಾರು ಗ್ರೂಪ್ ಇಲ್ಲಾರ್ದ ಹೋಗಾತೇವಿ. ವಿ ಆರ್ 3 girls ಗೋಯಿಂಗ್. ಸೊ ಐ ಆಲ್ಸೋ ಬಿ ವ್ಲಾಗಿಂಗ್ ದ್ಯಾಟ್. ಸೊ ಅದು ಸ್ಕೈ ಡೈವಿಗೆ ಹೋಗೋಣ. ಆಲ್ರೆಡಿ 8 ಗಂಟೆ ಆಗೈತಿ, 6:15 ಬಿಟ್ಟಾನ. ಸೊ ದ್ಯಾಟ್ಸ್ ಆಲ್ಸೋ another good thing in our relationship is we like doing activities. ಆ್ಯಂಡ್ ಈಗ ನಾವು ರೂಢಿ ಮಾಡ್ಕೊಂಡೆ, ಲೈಕ್ 1-2 years ಆಯ್ತು ಈಗ ಒಟ್ಟಿಗೆ ಇದ್ದೇವಿ. ಭಾಳ ವಿ ನೋ ಈಚ್ ಅದರ್, ವಿ ಡೋಂಟ್ ಹ್ಯಾವ್ ಎನಿ ಟಾಪಿಕ್ ಟು ಟಾಕ್, ಏನೋ. ಒಟ್ಟಿಗೆ ಎಲ್ಲಾರ್ದೇನು ನಾವು ಸೆಪ್ರೇಟಾಗಿ ಏನಾರ ಆ್ಯಕ್ಟಿವಿಟೀಸ್ ಮಾಡೋಣ. ಆ್ಯಂಡ್ ವೆನ್ ವಿ ಯೂಶ್ವಲಿ ಲೈಕ್ ಸೆಪ್ರೇಟಾಗಿ ಹೋಗ್ತೇವೆ, ನಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ಹೋಗಿ ಬರ್ತೇವೆ, ಆ್ಯಕ್ಟಿವಿಟಿ ಮಾಡಿ ಬರ್ತೇವೆ. ವಾಪಸ್ ಬಂದಿಂದ ನಾವು ಇಷ್ಟು ಮಿಸ್ ಮಾಡಿಬಿಟ್ಟಿರ್ತೇವೆ ಅಂದರೆ ದೇರ್ ಇಸ್ ಮೋರ್ ಲವ್ ಆ್ಯಂಡ್ ಮೋರ್ ಟಾಪಿಕ್ಸ್ ಟು ಟಾಕ್. ಆ್ಯಂಡ್ ಹೀ ಈಸ್ ಆಲ್ಸೋ ಕೈಂಡ್ ಆಫ್ ಪರ್ಸನ್ ಹೂಸ್ ಲೈಕ್ ಯುನೋ ಹಿಂಗೆ ಪೊಸೆಸಿವ್, ಅಲ್ಯಾಕೆ ಹೊಂಟಿ ಇಲ್ಯಾಕೆ ಹೊಂಟಿ, ಇಷ್ಟು ಗಂಟೆದಾಗ ಹೊಂಟಿ, ಅದ್ಯಾಕೆ ಮಾಡೋದಿಲ್ಲ. ಈಸ್ ಲೈಕ್ ಫಾರ್ ವಾಟ್ ಎವರ್ ಐ ಸೇ, ಅದು ನಾನು ನಾಳೆ ಹೈಗೆ ಹೊಂಟೇನೆ ವಿತ್ ಅ ಗ್ರೂಪ್ ಆಫ್ ಪೀಪಲ್. ಐ ಬುಕ್ಡ್ ಆನ್ಲೈನ್ ಟಿಕೆಟ್ಸ್ ಬುಕ್ ಮಾಡಿ ಹೌದು ಹೋಗ್ಬಾ. ದೆನ್ ಈಸ್ ಲೈಕ್ ಓಕೆ ನಿನ್ನ ಚೂಸ್ ರೆಡಿ ಆಯಿತೋ ಇಲ್ಲೋ, ಎಲ್ಲ ಸಾಮಾನು ರೆಡಿ ಇದಾವೋ ಇಲ್ಲೋ. ಹಿ ಹೆಲ್ಪ್ಡ್ ಮೀ, ಎಸ್ಪೆಷಲಿ ರಿಮೈಂಡೆಡ್ ಮೀ ಟು ಗೆಟ್ ಸಮ್ ಫುಡ್ ಲೈಕ್ ಚಾಕ್ಲೇಟ್ ಬಾರ್ಸ್, ಪ್ರೋಟೀನ್ ಬಾರ್ಸ್. ಸೊ ಅದು ಟೈಪ್ ಇದ್ದಾನೆ. ಅವನು ಸ್ಕೈ ಡೈವಿಂಗ್ ಹೋಗ್ಬೇಕಾದ್ರೆ ನಾನು ಏನೋ ಅವನಿಗೆ ಇದಕ್ಕೆ ಹೋಗ್ತಿ ನಾ ಮಿಸ್ ಮಾಡತ್ತೇನೆ ಹಂಗೇನು ಹೇಳಂಗಿಲ್ಲ. ಅವ
ಏನರ ಆಕ್ಟಿವಿಟೀಸ್ ಮಾಡೋ ಹೋಗ್ಲಿ ಅವ್ನ ಲೈಕ್ ಯು ಹ್ಯಾವ್ ಟು ಗೋ ಜಸ್ಟ್ ಗೋ ಆ್ಯಂಡ್ ಅವ ಬಂದಿಂದ ಅವ್ನ ಆಕ್ಟಿವಿಟೀಸ್ನಾಗ ಏನಾತಂತ ತೋರಿಸ್ತಿರ್ತಾನೆ. ಸೊ ಇಟ್ಸ್ ಕೈಂಡ್ ಆಫ್ ರಿಯಲಿ ನೈಸ್. ಲೈಕ್ ವೆನ್ ಐ ಸಿ ಹಿಮ್ ಡೂಯಿಂಗ್ ಸಮಥಿಂಗ್ ದಟ್ ಹೀ ಲವ್ಸ್, ದಟ್ಸ್ ದ ಬೆಸ್ಟ್ ಫೀಲಿಂಗ್ ಫಾರ್ ಮೀ. ಅವಂದು ಹಂಗೆ ಐತಿ. ಸೊ ಯಾ, that's the sink we have. So I'm making avocado toast. I'm really late, so fish and avocado toast, and I have 2 boiled eggs that I'm gonna have. So nene nan toast maker badli sandwich maker ತಗೊಂಡು ಬಂದೀನಿ. So it looks like this, but it's nice. ನಾನು ಮುಂಚೆ ಪ್ಯಾನ್ ಮೇಲೆ ಟೋಸ್ಟ್ ಮಾಡ್ತಿದ್ದೆ, but now that I have this, ಬೇಗ ಆಗ್ತೈತಿ. So I'm just gonna spread an avocado, like such a cute avocado. So I'm gonna spread this. So ನಮ್ಮಮ್ಮ ಹೇಳ್ತಿರ್ತಾರೆ, ಯು ಗೈಸ್ ಆರ್ ಲಿವಿಂಗ್ ವೆರಿ ಡಿಫ್ರೆಂಟ್ ಲೈಫ್. ನಿಮ್ಮನ್ನ ಹೇಳ್ತಿರ್ತೇನೆ, ಅತುಲ್ ನನಗೇನು ಹೇಳೋದೇ ಇಲ್ಲ, ಏನೋ ಅದು ಮಾಡೋಕೆ ಹೋಗ್ಬೇಡ, ಇದು ಮಾಡೋಕೆ ಹೋಗ್ಬೇಡ, ಆರ್ ನಾವು ಭಾಳ ಇಂಡಿಪೆಂಡೆಂಟ್ ಆಗಿದ್ದೇವೆ. ಓಕೆ, ಸೊ ಅವ್ನ ಕೆಲಸ ಅವ ಮಾಡ್ಕೋತಾನೆ. ನಾನು ಏನೇನರ ಸಣ್ಣ ಕೆಲಸ ಇರಲಿ, ನನ್ನ ಕೊರಿಯರ್, ನನ್ನ ವೀಸಾ, ನಂದು ಬೈಯಿಂಗ್, ಶಾಪಿಂಗ್, ಎನಿಥಿಂಗ್ ಅವ ನನಗೆ ಮಾಡಕ್ಕೆ ಬಿಡ್ತಾನೆ. ಹೀ ಈಸ್ ಮೇಕಿಂಗ್ ಮೀ ವೆರಿ ವೆರಿ ಇಂಡಿಪೆಂಡೆಂಟ್. ಒಂದೊಂದು ಸತಿ ಅನ್ನಿಸ್ತೈತಿ ಇವೇನು ಹೆಲ್ಪ್ ಮಾಡೋದಿಲ್ಲ, ಬರೀ ನನ್ನ ಕಡೆನ ಮಾಡಿಸ್ತಾನಂತ. ಬಟ್ ಇನ್ ಅ ವೇ ಇಟ್ ಈಸ್ ವೆರಿ ಗುಡ್. ನಮ್ಮ ಮನೆಯಾಗ ಹುಡುಗರ ಕೆಲಸ ಹುಡುಗ್ಯಾರ ಕೆಲಸ ಅಂತ ಸೆಪರೇಷನ್ ಇಲ್ಲ. ಲೈಕ್ ನಾ ಹುಡುಗ್ಯಾರ ಕೆಲಸ ಹುಡುಗ್ಯಾರ ಮಾಡೋದು, ಕ್ಲೀನಿಂಗ್ ಆರ್ ಲಾಂಡ್ರಿ ಮಾಡೋದು, ಇಲ್ಲ ಕುಕ್ಕಿಂಗ್ ಮಾಡೋದು, ಬರೀ ಹುಡುಗ್ಯಾರ ಕೆಲಸ ಹುಡುಗ್ಯಾರಿಗೆ, ಹುಡುಗರ ಕೆಲಸ ಹುಡುಗ್ಯಾರಿಗಿಲ್ಲ. ನಾವಿಬ್ರದ್ದು ಎಲ್ಲ ಕೆಲಸ ಮರ್ಜ್ ಆಗಿಬಿಟ್ಟೆ. ಮೈ ಹಸ್ಬೆಂಡ್ ಕುಕ್ಸ್ ಹಿಸ್ ಓನ್ ಫುಡ್. ಸೊ ಅವ ನನ್ನ ಮೇಲೆ ಡಿಪೆಂಡೆಂಟ್ ಇಲ್ಲ. ನಾ ಹೊರಗೆ ಹೋಗಿದ್ದೆ ಅಂತಂದ್ರೂ ಅವ್ನ ಅಡುಗೆ ಮಾಡ್ಕೊಂತಾನ. ಗುಣ ಕ್ವಿಕ್ಲಿ ಹ್ಯಾವ್ ಬ್ರೇಕ್ಫಾಸ್ಟ್. ಸಪ್ರೇಟ್ ಆಗತ್ತೆ. ನಾನು ಐ ಸಿ ಯು ಗೈಸ್ ಅಟ್ ದ ಹೈಕಿಂಗ್ ಪ್ಲೇಸ್. ಆ್ಯಂಡ್ ನಿಮ್ಗೆ ಹೇಳಿಲ್ಲ ಅಲ್ಲ, ನಂದು ಜರ್ಮನ್ ಲರ್ನಿಂಗ್ ಎಲ್ಲಿ ಮಟ್ಟ ಬಂದಿದಂತ. ನಮ್ಮ ಮತ್ತು ಕ್ಲಾಸಸ್ ಹಚ್ಚೇನಿ. ಸೊ A2 ರಿಫ್ರೆಶರ್ ಮಾಡ್ಬೇಕು, ಸ್ವಲ್ಪ ಗ್ರಾಮರ್ಗೆ ನೆನಪು ಹಾರೇನಿ. ಸೊ A2 ರಿಫ್ರೆಶರ್ ಮಾಡಿ ಐ ಆಮ್ ಲರ್ನಿಂಗ್ ಆನ್ ಮೈ ಓನ್ as well, like after work, evening 1 hour or like half an hour, because my touch ಹೋತಂದ್ರೆ I have to restart. ಆಗೋದಿಲ್ಲ. ಆ್ಯಂಡ್ ದೆನ್ ಬರ್ಲಿನ್ ಆರ್ ಜರ್ಮನಿನಾಗ ಎಲ್ಲ ಇರಬೇಕಂದ್ರೆ ಯು ನೀಡ್ ಡಾಯ್ಚ್. ಆ್ಯಂಡ್ ನೆಕ್ಸ್ಟ್ ನಾ ಜಾಬ್ ಸ್ವಿಚ್ ಮಾಡ್ಬೇಕಂದ್ರೂ ನಂಗೆ ಜರ್ಮನ್ ಬೇಗ ಬೇಕು. ಸೊ ಅದ್ರ ಸಂಬಂಧ. ಆ್ಯಂಡ್ ಈಗ ಸ್ವಲ್ಪ ಪ್ರೆಷರ್ ಇಲ್ಲ ಅಲ್ಲ, ಕಲಿಯೋ ಬೇಗ ಪ್ರೆಷರ್ ಇಲ್ಲ. ಸೊ ಐ ಹ್ಯಾವ್ ಫನ್ ಆ್ಯಂಡ್ ಲರ್ನ್. Mostly they're same in the water. Yeah, that's true. Yeah. There were Lugano, right? They have some friends that from. Okay. And I'm back after 13 hours of, not 13 hours, 13 kilometers, 14 hours. I'm so tired. I have to prep for the week. Prepping for the week ಅಂತಂದ್ರೆ lunch ಮತ್ತು dinner ಮಾಡೋದು. I don't feel like eating out. Every time ನಾನು ಆಫೀಸಿಗೆ ಹೋಗಿರ್ತೀನಿ, sometimes ನಾನು ಬಾಕ್ಸ್ ಮರ್ತು ಹೋಗ್ಬಿಟ್ಟಿರ್ತೀನಿ. I have to eat out. Oh my god. ಸೊ ಅದು ಇನ್ನೂ ವಾಪಸ್ ಬಂದಿಲ್ಲ. ಸೊ ಇಟ್ಸ್ ಜಸ್ಟ್ ಮೀ. ಲೆಟ್ಸ್ ಪ್ರೆಪ್ ಫಾರ್ ದ ವೀಕ್. ಬಟ್ ದಿಸ್ ವಾಸ್ ನೈಸ್. ಭಾಳ ಹೊತ್ತಿರಲಿಲ್ಲ. ನನಗೆ ನೆಕ್ಸ್ಟ್ ಮ್ಯೂನಿಕ್ನಾಗ ಏನೇನು ಪ್ರಿಪೇರ್ ಮಾಡಬೇಕು ಅಂತ ಐಡಿಯಾ ಬಂತು. ಐ ಥಿಂಕ್ ವಾರ್ಮ್ ಕ್ಲೋತ್ಸ್ ಇಟ್ಕೊಂಡು ಹೋಗ್ಬೇಕು. ಎಷ್ಟಾಗ್ತೈತಿ ಅಷ್ಟು. ಬಿಕಾಸ್ ನೇಚರ್ನಾಗ ಹೊರಗೆ ಫಾರೆಸ್ಟ್ನಾಗ ಇನ್ನೂ ಭಾಳ ಥಂಡಿ ಆಗ್ತೈತೆ. ಹೊರಗೆ ಎಷ್ಟು ಥಂಡಿ ಇರ್ತೈತಲ್ಲ ಅದಕ್ಕಿಂತ ಜಾಸ್ತಿ ಥಂಡಿ ಇರ್ತೈತಿ. ಸೊ ಬೆಟರ್ ಲೇಯರಿಂಗ್ ಐ ವುಡ್ ಸೇ. ಆ್ಯಂಡ್ ದೆನ್ ಫುಡ್ ವೈಸ್ ಐ ಥಿಂಕ್ ಐ ವಾಸ್ ವೆಲ್ ಪ್ರಿಪೇರ್ಡ್. I was
ಫೈನ್, ಲೈಕ್ ನೈಸ್ ವಾಟರ್ ಕೊಡ್ತೇನೆ, ಸೊ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಐ ಜಸ್ಟ್ ಹ್ಯಾವ್ ಟು ಕ್ಯಾರಿ ಗುಡ್ ಕ್ಲಾತಿಂಗ್. ಒಂದು ಕ್ಲೀನಿಂಗ್ ಪ್ರೋಗ್ರಾಮ್ ನಡೀತೈತಿ. ಇದು ಕ್ಲೀನಿಂಗ್ ಬಗ್ಗೆ ಒಂದು ಸ್ವಲ್ಪ ಬ್ಯಾಕ್ ಸ್ಟೋರಿ ಕೊಡ್ತೇನಂತ. ಅಂಟಿಲ್ 2023 ನಾನು ಒಟ್ಟ ಕ್ಲೀನ್ ಇರಲಿಲ್ಲ ಆಗುತ್ತೆ ಸಿನ್ಸ್ ಐ ವಾಸ್ ಅ ಕಿಡ್. ಯಾವಾಗೂ ನಮ್ಮ ಮಮ್ಮಿನ ಕ್ಲೀನ್ ಮಾಡ್ತಿದ್ದಾರೆ ನನ್ನ ಸಾಮಾನು. ಇಲ್ಲಿ ಬಂದಿಂದು ನನ್ನ ಲೈಕ್ ಮೆಸ್ಸಿ ಅಂತಂದ್ರೆ ಸೌಮ್ಯ ಅಂತಂದ್ರೆ ಮೆಸ್ಸಿ. ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್. ನಾನು ಒಂದು ವೆಗೆಗೆ ಮೂವ್ ಆದೆ. ಅತುಲಿಗೆ ಮೀಟ್ ಆಗಿದ್ದಾನೆ ಆಲ್ರೆಡಿ. ವೆಗೆಗೆ ಮೂವ್ ಆದಾಗ, ವೆಗೆ ಅಂತಂದ್ರೆ ಶೇರ್ಡ್ ಅಪಾರ್ಟ್ಮೆಂಟ್ ಇರ್ತೈತಿ. ಒಂದು ಬೆಡ್ರೂಮ್ ನೀವು ಯೂಸ್ ಮಾಡ್ತಿರ್ತೀರಿ ಪ್ರೈವೇಟ್, ಆ್ಯಂಡ್ ಉಳ್ಕಿದ ಬೇರೆ ಬೆಡ್ನಾಗ ಬೇರೆ ಬೇರೆ ಜನ ಇರ್ತಾರೆ. ಆ್ಯಂಡ್ ಶೇರ್ಡ್ ಕಿಚನ್ ಆ್ಯಂಡ್ ಲಿವಿಂಗ್ ರೂಮ್ ಇರ್ತೈತಿ. ಸೊ ಅವಾಗ ಹೋದಾಗ ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್, ಒಂದು 2 ಸತಿ ನಂದು ಎಂಟೈರ್ ಸ್ಪೇಸ್ ಕ್ಲೀನ್ ಇಟ್ಟಿದ್ದೆ ನಾನು. ಆ್ಯಂಡ್ ಎವ್ರಿ ನೈಟ್ ಬಿಫೋರ್ ಸ್ಲೀಪ್ ಒಂದು 5-10 ಮಿನಿಟ್ಸ್ ಸಾಮಾನೆಲ್ಲ ಅದ್ರ ಪ್ಲೇಸ್ನಾಗ ಇಡ್ತೇನೆ. ಕಿಚನ್ ಕ್ಲೀನ್ ಮಾಡ್ಕೋತೇನೆ, ನನ್ನ ಟೇಬಲ್ ಕ್ಲೀನ್ ಮಾಡ್ಕೋತೇನೆ, ಜಸ್ಟ್ ಬೀಯಿಂಗ್ ಆರ್ಗನೈಸ್ಡ್. ಐ ಥಿಂಕ್ ಅವತ್ತು ಏನು ರೂಢಿ ಹಚ್ಕೊಂಡೆ ನಾನು. ನನಗೆ ಅವತ್ತು ನೈಟ್ ನಾ ಬೆಡ್ ಮೇಲೆ ಕುಂತಿದ್ದೆ, ಒಂದು ಫೀಲಿಂಗ್ ಬಂತೇನೋ ಫ್ರಮ್ ಇನ್ಸೈಡ್ ದ್ಯಾಟ್ ಇಟ್ ಫೀಲ್ಸ್ ಸೋ ಗುಡ್ ವೆನ್ ದಿಸ್ ಪ್ಲೇಸ್ ಇಸ್ ಕ್ಲೀನ್. ನನ್ನ ಥಾಟ್ಸ್ ಎಷ್ಟು ಕ್ಲಿಯರ್ ಇರ್ತೈತಿ, ಅದು ವೈಬ್ ಬೇರೆ ಇರ್ತೈತಿ ಅಂತಾರಲ್ಲ ಹಂಗೆ. ಸೊ ಅವತ್ತಿಂತೂ ಐ ಆಮ್ ಸ್ಟಾಕ್ ವಿತ್ ಕ್ಲೀನಿಂಗ್. ಲೈಕ್ ನಂಗೆ ಸ್ಪೇಸ್ ಕ್ಲೀನ್ ಇಲ್ಲ ಅಂತಂದ್ರೆ ನನ್ನ ತಲೆನೂ ಓಡೋದಿಲ್ಲ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಏನಾರ ತಲೆ ಓಡಾಕಿಲ್ಲ ಅಂತಂತ ಅನ್ಕೋರಿ, ನಾನು ಕ್ಲೀನಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ. ನನ್ನ ಸಾಮಾನೆಲ್ಲ ನೀಟಾಗಿರ್ಬೇಕಲ್ಲಪ್ಪ, ಕಬೋರ್ಡು ನನ್ನ ಬಟ್ಟೆ ಎಲ್ಲ ನೀಟಾಗಿರ್ಬೇಕು. ಆ್ಯಂಡ್ ಇಟ್ ಜಸ್ಟ್ ಆರ್ಗನೈಸಸ್ ಮೈ ಮೈಂಡ್. ನಂದು ಮೈಂಡ್ ಕ್ಲೀನ್ ಇರ್ತೈತಿ. ಆ್ಯಂಡ್ ಐ ಥಿಂಕ್ ವುಮೆನ್ ಸ್ವಲ್ಪ ದೊಡ್ಡವ್ರು ಆದಂಗೆ ಇದು ಬುದ್ಧಿ ಬರ್ತೈತೆ ಅಂತಾರಲ್ಲ. ನಾ ಅದುಲಿಗೆ ಹೇಳ್ತಿದ್ದೆ, ನೀನು ಸಾಮಾನಿಂದ ಕರೆಕ್ಟಾಗಿ ಇಟ್ಕೋ ಸಾಮಾನು ಅಂತ. ಅವನಿಗೂ ನೆನಪು ಮಾಡ್ತಿರ್ತೇನೆ, ನಿಂದೆಲ್ಲ ಸಾಮಾನು ಅಟ್ಲೀಸ್ಟ್ ಮಲ್ಕೊಳೋಕ್ಕಿಂತ ಮುಂಚೆ ವಾಪಸ್ ಇಡು. ಲೈಕ್ ಯು ಡೋಂಟ್ ಹ್ಯಾವ್ ಟು ಕೀಪ್ ಇಟ್ ಇಮಿಡಿಯೇಟ್ಲಿ, ಇಲ್ಲ ಮುಂಚೆ ಆದರೂ ಇಡು. ಆ್ಯಂಡ್ ಐ ಆಮ್ ದ ವುಮೆನ್ ಆಫ್ ದ ಹೌಸ್. ಸೊ ನನ್ನ ಮಕ್ಳು ಬಂದಿಂದು ಎಲ್ಲರೂ ಕ್ಲೀನಾಗಿ ಇಟ್ಕೋಬೇಕಿಲ್ಲ ಅಂತಂದ್ರೆ ನಾ ಮಾಡ್ಬೇಕು ಅದನ್ನ. ವಿಮೆನ್ ಅಂತಾರಲ್ಲ, ದೊಡ್ಡವ್ರು ಆದಂಗೆ ಒಂದೊಂದು ನೇಚರ್ ಚೇಂಜ್ ಆಗಿ ಸ್ಟಾರ್ಟ್ ಆಗ್ತದೆ. ಐ ಆಮ್ ಬಿಕಮಿಂಗ್ ಮೋರ್ ಲೈಕ್ ಮೈ ಮಾಮ್, ರಿಯಲೈಸ್ ಮಾಡ್ಲಾರ್ದನು. ಸೊ ಟುಡೇ ವಾಟ್ ಹ್ಯಾಪನ್, ಅತುಲ್ ಇದಕ್ಕೆ ಹೋಗೋಣ ಸ್ಕೈ ಡೈವಿಂಗಿಗೆ. ನಾ ಮೊನ್ನೆ ಬ್ಯಾಗ್ ಆ್ಯಂಡ್ ಎಲ್ಲ ಸಾಮಾನು ಕ್ಲೀನ್ ಮಾಡತ್ತಿದ್ದೆ, ಹೆಲ್ಮೆಟ್ ಇಡಾತಿದ್ದೆ ಲೈಕ್ ಮಾಮ್ಸ್ ಡೂ. ಒಂದು ಲಾಗ್ ಬುಕ್ ಮತ್ತು ಲೈಸೆನ್ಸ್, ಆ ಬ್ಯಾಗ್ ಕ್ಲೀನ್ ಮಾಡೋದಿದ್ದೆಲ್ಲ ಅದನ್ನೆಲ್ಲ ತೊಗೊಂಡು ಡ್ರಾವರ್ನಾಗ ಇಟ್ಬಿಟ್ಟೆ ನಾನು. ಇವತ್ತು ಮೆಸೇಜ್ ಮಾಡೋಣ, ಡಿಡ್ ಯು ಕೀಪ್ ಮೈ ಲಾಗ್ ಬುಕ್ ಆ್ಯಂಡ್ ಲೈಸೆನ್ಸ್ ಔಟ್ಸೈಡ್? ಇಸ್ ಲೈಕ್ ಐ ಡಿಡ್ ಅಂತ. ಇನ್ನೂ ಪ್ರಾಬ್ಲಮ್ ಆಗಲಿಲ್ಲ, ಬಟ್ ದಟ್ಸ್ ಹೌ ನಮ್ಮ ಮಮ್ಮಿಗಳು ಮಾಡ್ತಿರ್ತಾರೆ ಸಾಮಾನು. ಆ್ಯಂಡ್ ಇಟ್ ರಿಯಲಿ ನೈಸ್. ನಂದು ಹೆಂಗೆ ಹುಡುಗಿ ಇದ್ದೆ ಹೂಸ್ ವೆರಿ ಮೆಸ್ಸಿ ಆ ಟೈಪ್ ಇಂತ್ರ ಈ ಟ್ರಾನ್ಸಿಷನ್ ನೋಡೋದು ನನಗೆ ರಿಯಲೈಸ್ ಆಗಲಿಲ್ಲ ಇದು ಟ್ರಾನ್ಸಿಷನ್ ಹೆಂಗೆ ಆತಂತ. ಬಟ್ ಇಟ್ಸ್ ನೈಸ್, ಐ ರಿಯಲಿ ಲೈಕ್ ಇಟ್. ಯಾ, ಮದುವೆ ಆದಿಂದ ಹೆಂಗೆ ಚೇಂಜ್ ಆಗ್ತಾರಂತಾರಲ್ಲ, ಸೊ ಹೆಂಗೆ ಚೇಂಜ್ ಆಗ್ತಾರೆ ವಿಮೆನ್. ಇಟ್ ಜಸ್ಟ್ ಕಮ್ಸ್ ನ್ಯಾಚುರಲಿ. ಆ್ಯಂಡ್ ನಮ್ಗೆ ಯಾರೂ ಕಂಟ್ರೋಲ್ ಮಾಡೋರಿಲ್ಲ. ಓಕೆ, ಲೈಕ್ ಅತ್ತಿ ಮಾವ ಎಲ್ಲ ಏನು ಹೇಳೋರಿಲ್ಲ, ಬಟ್ ಸ್ಟಿಲ್ ಇಟ್ ಜಸ್ಟ್ ಸೋ ಕಮ್ಸ್ ನ್ಯಾಚುರಲಿ ಅಂತಾರಲ್ಲ. ಐ ಲೈಕ್ ಇಟ್. ಲೈಕ್ ಐ ವೇಕ್ ಅಪ್ ಅರ್ಲಿ, ಐ ಗೆಟ್ ಮೈ ಸ್ಟಫ್ ಡನ್, ಮನಿ ಕ್ಲೀನ್ ಇಟ್ಟಿರ್ತೀನಿ, ಕೆಲಸ ಮಾಡ್ತೀನಿ. ಇಟ್ ಜಸ್ಟ್ ನ್ಯಾಚುರಲಿ ಕಮ್ಸ್. ಐ ಲೈಕ್ ದ ಟ್ರಾನ್ಸಿಷನ್. ಸೊ ಯಾ, ಜಸ್ಟ್ ಗೋಣ ಕ್ಲೀನ್ ಆ್ಯಂಡ್ ದೆನ್ ಅಂತೂ ಬಂದಿದ್ದ ತೊಲಿ ಮಾತಾಡ್ಸೋಣ ಅಂತ. ಆಯಿಲ್ ಬಾಮ್ ತೊಗೊಂಡು ಬಂದೀನಿ. ಇಟ್ಸ್ ಲೈಕ್ ಲಿಪ್ ಬಾಮ್ ಬಟ್ ಸ್ಲೈಟ್ಲಿ ಟಿಂಟೆಡ್. ಸೊ ಅತುಲಿಂದ ಇಂಟರ್ವ್ಯೂಸ್ ನಡೆಯತ್ತಾವ. ಹೀ ಸ್ವಿಚಿಂಗ್ ಜಾಬ್ಸ್, ಸೊ ಬ್ಯುಸಿ ಇದ್ದಾವ. ನೆನ್ನೆ ಬಂದ್ಕೊಳ್ಳೋಣ. ಆ್ಯಂಡ್ ಯಾ, ಇವತ್ತು ಚೆನ್ನಾಗಿ ನಿದ್ದೆ ಆಗೈತಿ. ಚೂರು ಕಾಲು ನೋವು ಐತಿ, ಬಟ್ ಮ್ಯಾನೇಜಬಲ್.
ವೆದರ್ ನೋಡ್ಬೋದು. ಜರ್ಮನಿನಾಗ ವಿಂಟರ್ ಅಫಿಷಿಯಲಿ ಸ್ಟಾರ್ಟ್ ಆದಂಗೆ. ಬಿಕಾಸ್ ಈ ವಿಂಟರಿಂದ ಒಂದು ಫೀಲಿಂಗ್ ಇರ್ತೈತೆ ಓಕೆ, ಲೈಕ್ ಶಾರ್ಪ್ ಕೋಲ್ಡ್ ಅನ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ ಆ್ಯಂಡ್ ಗ್ರೇ ಡೇಸ್. ಸೊ ಈ ಸತಿ ಸಮ್ಮರ್ಸ್ ಬಂದೇ ಇಲ್ಲ ನಮಗೆ. ಮಳೆ ಬರತೈತೆ. ಮಾನ್ಸೂನ್ ನಾನು ಜರ್ಮನಿನಾಗ ನೋಡಿಲ್ಲ, ಈ ಸತಿ ಮಾನ್ಸೂನ್ಸ್ ನೋಡಿದೆ. ಹೊರಗೆ ಹೋಗೋಕ್ಕಾಗಿರಲಿಲ್ಲ, ಜಸ್ಟ್ ಕಂಟಿನ್ಯೂಸ್ ಮಳೆ ಬರ್ತೈತಿ ಬರತೈತೆ. ಸೊ ಮಾನ್ಸೂನ್ಸ್ ಆತ, ಸಮ್ಮರ್ ಒಂದು ವಾರ ಇರ್ಬೋದು ಮೋಸ್ಟ್ಲಿ ನೋಡೋಕ್ಕೆ, ಆ್ಯಂಡ್ ದೆನ್ ವಿಂಟರ್ ಹ್ಯಾಸ್ ಬಿಗನ್. ಎಷ್ಟು ಸಮಾಧಾನಲೇ ಇರ್ತೇವೆ ನಾವು. 8 ತಿಂಗಳು 9 ತಿಂಗಳು ವಿಂಟರ್ ವೇಟ್ ಮಾಡಿ ಸಮ್ಮರಿಗೆ ಕಾಯ್ತಿರ್ತೇವೆ, ಬಟ್ ಬಂದಿಲ್ಲ ಈ ಸತಿ. ಲೆಟ್ಸಿ ವಿಂಟರ್ಸ್ ಹೆಂಗೆ ಹೋಗ್ತೈತಿ. ಈ ಸತಿ ನಾವು ಇಂಡಿಯಾಗೆ ಹೊಂಟಿಲ್ಲ ವಿಂಟರ್ಸಿಗೆ. ಡಿಸೆಂಬರ್ 1 ವಾರ ಹೊಂಟೇನ ಅಷ್ಟೇ. ನನ್ನ ಫ್ರೆಂಡಿನ ಮದ್ವೆ ಐತಿ, ನನ್ನ ಬೆಸ್ಟ್ ಫ್ರೆಂಡಿನ ಮದ್ವೆ ಐತಿ. ಸೊ ಅಟೆಂಡ್ ಮಾಡಿ ವಾಪಸ್ ಬರ್ತೀವಿ. ಅತುಲ್ ಬರತ್ತಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಇಯರ್ ನಮ್ಮ ಮಮ್ಮಿದು ರಿಟೈರ್ಮೆಂಟಿಗೆ ಏಪ್ರಿಲಿಗೆ ಬರೋದು. ಅವಾಗ 1 ತಿಂಗಳು ಇದ್ದ ವಾಪಸ್ ಬರೋದು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದ ವ್ಲಾಗ್. ಹಿಂಗೆ ಕ್ಯಾಶುವಲ್ ವ್ಲಾಗ್ಸ್ ಮಾಡ್ತಿರ್ತೇನೆ. ನಿಮ್ಗೆ ಲೈಕ್ ಆತಂದ್ರೆ ಕಾಮೆಂಟ್ ಮಾಡಿರಿ ಯಾವ ಟೈಪ್ ವ್ಲಾಗ್ಸ್ ಬೇಕಂತ. ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. Bye.